ಅಧಿಕಾರಿಗಳು ಷಡ್ಯಂತ್ರ ಮಾಡಿ ಪ್ರವಾಹವನ್ನ ಸೃಷ್ಟಿ ಮಾಡಿದ್ರ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ರೈತರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಆಡಿಯೋ ವೈರಲ್ ಆಗ್ತಾ ಇದೆ. ಕೆಲ ಡಿಸಿಗಳು ಹಣ ಹೊಡೆಯೋಕೆ ಸಂಚು ಮಾಡಿದ್ದಾರೆ. ಅಥಣಿ ತಾಲೂಕಿನ ಸವದಿ ಗ್ರಾಮದ ರೈತರು ಈ ಆರೋಪವನ್ನ ಮಾಡಿದ್ದಾರೆ. ಕೆಲವು ಜಿಲ್ಲಾಧಿಕಾರಿಗಳು ಹಣ ಹೊಡೆಯುವುದಕ್ಕೆ ಸಂಚು ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನ ರೈತರು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ರೈತ ಶ್ರೀಶೈಲ ಮಾಯಪ್ಪನವರನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಆಲಮಟ್ಟಿ ಅಣೆಕಟ್ಟು ಜಲಾಶಯದ ಹಿರೇಗೌಡ ಅಧಿಕಾರಿಗಳನ್ನ ದೂರವಾಣಿ ಮುಖಾಂತರ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನದಿ ತೀರದ ರೈತರು ಸ್ಥಳಾಂತರ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗಮನಿಸ್ತಾ ಇರಬಹುದು, ಜಿಲ್ಲಾಧಿಕಾರಿಗಳು ಹಣ ಹೊಡೆಯೋದಕ್ಕೆ ಸಂಚು ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ರೈತರು ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ಶ್ರೀಶೈಲ ಮಾಯಪ್ಪ ಇವರು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಆಲಮಟ್ಟಿ ಜಲಾಶಯದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಾತನಾಡೋಕೆ ನಮ್ಮ ಅಲ್ಲಿನ ಗ್ರಾಮಸ್ಥರಾಗಿರುವಂಥ ಶ್ರೀಶೈಲ ಮಾಯಪ್ಪನವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಮಾಡ್ತಾ ಇರುವಂತ ಆರೋಪ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಹಣ ಹೊಡೆಯುವುದಕ್ಕಾಗಿ ಈ ರೀತಿಯಾಗಿ ಸಂಚನ ರೂಪಿಸಿದ್ದಾರೆ ಎನ್ನುವುದಾಗಿ ಏನಿದು ಸರ್? ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಇದು ನೋಡಿ ಸರ್, 2019 ಫ್ಲಡ್ ಕ್ರಿಯೇಟ್ ಆಗಿತ್ತಲ್ಲ, ಆ ಸಮಯದಲ್ಲಿ ಬರೀ ಒಂದ ಕೆಇಬಿದ್ ಒಂದೇ 200 ಕೋಟಿ ರೂಪಾಯಿ ಹಗರಣ ಆಯ್ತ್ರಿ. ಬರೀ ಒಂದು ಕೆಇಬಿದ್ರಿ. ಇದ್ರಂತೆ ಎಷ್ಟು ಇಲಾಖೆ ಬರ್ತಾವ ನೋಡ್ರಿ. ಅದು ತನಿಖೆನೂ ಆಯ್ತು, ಕೆಲವೊಂದು ಆಫೀಸರ್ಗಳು ಸಸ್ಪೆಂಡ್ ಆದ್ರು, ಅದೊಂದು ಬೇರೆ ಮಾತಿರ್ಲಿ. ಇವಾಗ ಜುಲೈ 31 513ಕ್ಕಿಂತಲೂ ಜಾಸ್ತಿ ನೀರು ಹಿಡಿಬಾರ್ದಂತ ಆದೇಶ ಐತಿ ಇವರಿಗೆ. ಯಾರಿಗೆ? ಆಲ್ಮಟ್ಟಿ ಅವರಿಗೆ. ಜುಲೈ 31 ನಂತರ ಮಿಕ್ಕಿದ್ ಹಿಡಿಬೇಕು, ಅಲ್ಲಿವರೆಗೆ 513 ನೀರು ಹಿಡಿಬೇಕು. ಇವ್ರು ಜೂನ್ ಒಳಗನೆ ನೀರು ಫುಲ್ ಮಾಡ್ಕೊಂಡು ಕೂಡ್ತಾರ, 519 ಮಾಡ್ಕೊಂಡು ಕೂಡ್ತಾರ. ಆಮೇಲೆ ಫ್ಲಡ್ ಬಂತರ ಕ್ರಿಯೇಟ್ ಆಕತಿ. ಮಳೆ ಆದ ನೀರು ಎಲ್ಲಿ ಹೋಗ್ಬೇಕು? ಅದನ್ನ ಈ ಜಿಲ್ಲಾಧಿಕಾರಿಗಳು, ಯಾವುದೇ ಜಿಲ್ಲಾಧಿಕಾರಿ, ಬಾಗಲಕೋಟೆ ಇರ್ಲಿ, ಬಿಜಾಪುರ ಇರ್ಲಿ, ಬೆಳಗಾವಿ ಇರ್ಲಿ, ಅವ್ರದ್ದು ಜವಾಬ್ದಾರಿ ಇರ್ತದೆ ಇಲ್ರಿ ನೀರನ್ನ ಹೊರಗೆ ಬಿಡಿಸ್ಬೇಕಂತ ಹೇಳಿ. ಬರೀ ಫ್ಲಡ್ ಕ್ರಿಯೇಟ್ ಆಕತಿ, ನೀವು ಜಾಗ ಬಿಡ್ರಿ ಗಂಜಿ ಕೇಂದ್ರಕ್ಕೆ ಹೋಗ್ರಿ ಅಂದ್ರೆ ಎಲ್ಲಿ ನಾವು ಹೋಗ್ತೀವ್ರಿ? ಬೆಳೆ ಲಾಸ್ ಆಗೋದು ಯಾರು ಕೊಡ್ತಾರ? 1 ಎಕರೆಗೆ ನಮ್ದು ಕಮ್ಮಿ ಅಂದ್ರು 50 ಟನ್ ಕಬ್ಬ್ ಅಂದ್ರೆ 1.5 ಲಕ್ಷ ರೂಪಾಯಿ ಇಳುವರಿ ಬರ್ತೈತಿ. ಇವ್ರು ಕೊಡ್ತಾರ ಗವರ್ಮೆಂಟ್ ದಿಂದ 10,000 ಕೊಡ್ತಾರ. ಏನಾಗೋದು 10,000 ನಮ್ಗ? ಅದ ಫ್ಲಡ್ ಕ್ರಿಯೇಟ್ ಆಗಲ್ಲ. ನಂಗೆ ನೀರು ಜಾಸ್ತಿ ಕೆಳಗೆ ಬಿಟ್ರ ನಮಗ್ ಫ್ಲಡ್ ಬರಂಗಿಲ್ಲ. ನಾವು ಚಿಕ್ಕ ಪಡಸಲಿಗೆಯಿಂದ ಹಿಪ್ಪರಿಗೆ ಬ್ಯಾರೇಜ್ ವರೆಗೆ 35 ಹಳ್ಳಿ ಅವರು ಬೇಸಿಗೆ ಒಳಗೂ ನೀರ್ ಇರಂಗಿಲ್ಲ ನಮಗ್, ಮಾರ್ಚ್ ಏಪ್ರಿಲ್ ಮೇ ತಕ. ಆಮೇಲೆ ಈ ಜೂನ್ ಜುಲೈದೊಳಗ ಹೊಳಿ ಬಂದ ಮುನಿಗೆ ಹೋಗತಿ, ಈಗೂ ಲಾಸ್ ಆಕತಿ. ಎಷ್ಟು ಸಫರ್ ಆಗ್ಬೇಕು ನಾವು? ಬೇಸಿಗೆ ಒಳಗ ಕುಡಿಲಾಕ ನೀರಿಲ್ಲ ಅಂದ್ರೂ ಒಂದು ಬಗಸಿ ನೀರ್ ತರೋ ತಾಕತ್ ಯಾರಿಗೂ ಇಲ್ಲ. ಯಾವ ಡಿಸಿಗೂ ನೀಗ್ಲಿಲ್ಲ, ಯಾರಿಗೂ ನೀಗ್ಲಿಲ್ಲ. ಒಂದು ಬಗಸಿ ನೀರ್ ತಂದು ಕೊಡೋದು ನೀಗ್ಲಿಲ್ಲ ನಮಗ್ ಕುಡಿಲಾಕ. ಮತ್ ಈಗ ಬಂದಾಗ ಬಾಗಲ ಹಾಕೊಂಡು ಗೇಟ್ ಹಾಕೊಂಡು ಕೂಡ್ತಾರ, ನೀರ್ ತರ್ತಾರ, ಹೇಳ್ರಿ ಅಂತಾರ. ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕ್ರಿ? ಅವರು ಬಾಗಲನ ಹಾಕೋರಿದ್ರಿ ಅಂದ್ರ, ಗೇಟ್ ಹಾಕಿ ನೀರ್ ತರಬಾವ್ರಿದ್ರಿ ಅಂದ್ರ ಎಷ್ಟು ಫ್ಲಡ್ ಕ್ರಿಯೇಟ್ ಆಗತ್ತ ಅಷ್ಟೆಲ್ಲಾ ಭೂಮಿದ ನಮಗ್ ಕಾಂಪನ್ಸೇಷನ್ ಕೊಡ್ಲಿ. ನಾವು ಬೇರೆ ದೂರ ಹೋಗಿ ಒಂದ್ 50 ಕಿಲೋಮೀಟರ್ ಬಿಟ್ಟು ಹೋಗಿ ನದಿ ಬಿಟ್ಟ. ನಿಜ ಒಂದ್ 50 ಕಿಲೋಮೀಟರ್ ನಾವು ನದಿ ಬಿಟ್ಟು ದೂರ ಹೋಗ್ತೀವಿ. ಅವ್ರ ಅಷ್ಟು ನೀರು ತರಬಾರ ನಮ್ಗ ಭೂಮಿ ಬೆಲೆ ಕೊಡ್ಲಿ. ಅವ್ರದ್ದು 519 ಹತ್ರ ನೀರ್ ಇರ್ಬೇಕ್ರಿ. ಅದು ಬಿಟ್ಟು ಹಿಪ್ಪರಿಗೆ ಬ್ಯಾರೇಜ್ ಒಳಗ 525 ಮೀಟರ್ ಆಗ್ಯದ್ರಿ. 525 ಮೀಟರ್ ಅಂದ್ರೆ ಅದ್ರದ ನೀರ್ ಎಷ್ಟು ಹೋಗತ್ರಿ? ಭೂಮಿ ಒಳಗೆ ಹೋಗತಿ, ಕ್ರಾಪ್ ಲಾಸ್ ಆಕತಿ. ಈಗ ನಾವು ರೈತರು ಈ ವರ್ಷ ಬೆಳೆ ಬಂದದ್ದು ಮುನಿಗೆ ಹೋದ್ರ ಮುಂದಿನ ವರ್ಷ ಹೊಸ ಬೆಳೆ ಮಾಡಿ ತರ್ಬೇಕು. ಎಲ್ಲಿ ತರ್ಬೇಕ್ರಿ? ಎಸ್ ಶ್ರೀಶೈಲ ಅವರೇ, ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ. ಇವರು ಮಾಡ್ತಾ ಇರುವಂತಹ ಆರೋಪ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಹಣ ಹೊಡೆಯೋದಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ, ಸಂಚನ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ರೈತರಾಗಿರುವಂತಹ ಶ್ರೀಶೈಲ ಅವರು ಕೂಡ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದ್ರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.